ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸಬಹುದು ಯಾವ ರೀತಿಯಾಗಿ ಇಲ್ಲಿ ಮಹಿಳೆಯರು ಸೇರಿದ್ದಾರೆ ಅನ್ನುವಂಥದ್ದು. ಈ ಒಂದು ಟೌನ್ಶಿಪ್ ಯೋಜನೆಗೆ ಇವರು ವಿರೋಧವನ್ನು ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ನಾವು ಭೂಮಿಯನ್ನು ಕೊಡೋದಿಲ್ಲ ಅನ್ನುವಂಥ ರೀತಿಯಲ್ಲಿ ಇವರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. CM DK ಶಿವಕುಮಾರ್ ಸೇರಿದಂತೆ ಈ ಭಾಗದ ಶಾಸಕರ ವಿರುದ್ಧವೂ ಕೂಡ ಘೋಷಣೆಯನ್ನು ಕೂಗಿ ಆಕ್ರೋಶವನ್ನು ಹೊರಹಾಕ್ತಿರ್ತಕ್ಕಂಥದ್ದು. ಯಾವುದೇ ಕಾರಣಕ್ಕೂ ನಾವು ಭೂಮಿಯನ್ನು ಬಿಡೋದಿಲ್ಲ ಅನ್ನುವಂಥ ಒಂದು ವಾದವನ್ನು ಅವ್ರು ಇಟ್ಕೊಂಡಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಕಾರ್ಪೊರೇಟ್ ವ್ಯವಸ್ಥೆಯ ಹಿತಾಸಕ್ತಿಗಾಗಿ ಇವರು ಭೂಮಿಯನ್ನು ಈ ರೀತಿಯಾಗಿ ಉಳ್ಳವರಿಗೆ ಹಂಚಿಕೆಯನ್ನು ಮಾಡ್ತಾ ಇದ್ದಾರೆ ಅನ್ನೋಂಥ ಆರೋಪಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿರ್ತಕ್ಕಂಥ ರೈತ ಮಹಿಳೆಯರನ್ನು ಮಾತನಾಡಿಸುವಂಥ ಪ್ರಯತ್ನ ಮಾಡ್ತಾ ಹೋಗ್ತೀನಿ. ಮೇಡಮ್, ಇವತ್ತು ತಾವು ಪ್ರತಿಭಟನೆ ನಂಬ್ಕೊಂಡಿದ್ದೀವಿ. ಈ ಟೌನ್ಶಿಪ್ ಯೋಜನೆಗೆ ಯಾಕೆ ವಿರೋಧ, ಜೊತೆಗೆ ನಿಮ್ಮ ಪ್ರತಿಭಟನೆ ಯಾವ ರೀತಿಯಾಗಿರುತ್ತೆ? ಏನು ಈ ಒಂದು ರಾಜ್ಯ ಸರ್ಕಾರ ಬಿಡದಿಯ ಟೌನ್ಶಿಪ್ ಹೆಸರಿನಲ್ಲಿ ರೈತರ ಭೂಮಿಯನ್ನು ಕಸಿದುಕೊಳ್ಳಲಿಕ್ಕೆ ಹೊರಟಿದೆಯೋ, ಆ ಕಸಿದುಕೊಳ್ಳಲಿಕ್ಕೆ ಹೊರಟಿರ್ತಕ್ಕಂಥ ಭೂಮಿ ಒಂದು ಅಂಗೈ ಅಗಲನೂ ಕೂಡ ಅದು ಬರಡು ಭೂಮಿ ಅಲ್ಲ. ಈ ದೇಶಕ್ಕೆ ಅನ್ನ ಹಾಕಲಿಕ್ಕೆ ಇರ್ತಕ್ಕಂಥ ರೈತನ ಜಮೀನು. ಆ ರೈತನ ಜಮೀನಲ್ಲಿ ಬೆಳೆ ಬೆಳೀಲಿಲ್ಲ ಅಂತ ಹೇಳಿದ್ರೆ ದೇಶದ ಜನ ಉದ್ಧಾರ ಆಗ್ಲಿಕ್ಕಾಗಲ್ಲ. ಅವ್ರೇನು ಟೌನ್ಶಿಪ್ ಮಾಡಿ ಕಾರ್ಪೊರೇಟ್ ಕುಳಗಳಿಗೆ ಫ್ಯಾಕ್ಟ್ರಿ ಕಟ್ತಾರೋ, ಇನ್ನೊಂದು ಕಟ್ತಾರೋ, ಮತ್ತೊಂದು ಕಟ್ತಾರೋ, ಅಲ್ಲಿ ತಯಾರು ಮಾಡ್ತಕ್ಕಂಥ ವಸ್ತುಗಳನ್ನು ತಿಂದು ಬದುಕಲಿಕ್ಕಾಗಲ್ಲ. ಈ ದೇಶ ಇರ್ತಕ್ಕಂಥದ್ದು ಒಂದು ರೈತನಿಂದ, ಇನ್ನೊಂದು ಕಾರ್ಮಿಕನಿಂದ. ಕಾರ್ಮಿಕ ಇಲ್ಲ ಅಂತಂದರೆ ಮಾಲೀಕ ಇರಲಿಕ್ಕಾಗಲ್ಲ, ರೈತ ಇಲ್ಲ ಅಂತಂದರೆ ದೇಶ ಉಳಿಲಿಕ್ಕಾಗಲ್ಲ. ಹಂಗಾಗಿ ಇವತ್ತು ಟೌನ್ಶಿಪ್ ಮಾಡಲಿಕ್ಕೆ ರೈತರ ಭೂಮಿನೇ ಹಾಕಬೇಕು. ಇದಿರಲ್ಲ ರಾಜಕಾರಣಿಗಳು, ನಿಮ್ಮ ಹತ್ರ ಎಷ್ಟೆಷ್ಟು ಹಂಗಾಮಿ ಜಮೀನುಗಳನ್ನು ಮಾಡಿಟ್ಟಿದ್ದೀರಿ, ಆ ಜಮೀನಲ್ಲಿ ಟೌನ್ಶಿಪ್ ಮಾಡಿ ನಾವು ಯಾರೂ ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಲ್ಲ. ಆದರೆ ರೈತರ ಭೂಮಿ ಹಿಂದಿನಿಂದನೂ ಕೂಡ ಗುಂಡೂರಾವ್ ಸರ್ಕಾರ ಇದ್ದಿತ್ತವಿಂತನೂ ಕೂಡ ರೈತರಿಗೆ ಧೋರಣೆಯನ್ನು ಮಾಡ್ತಾ ಬರ್ತಾ ಇದೆ. ಅಧಿಕಾರಕ್ಕೆ ಬಂದಾಗ ಹಸಿರು ಟವಲ್ ಹಾಕ್ತಾರೆ, ಅಧಿಕಾರಕ್ಕೆ ಬಂದಾಗ ರೈತರ ಹೆಸರು ಹೇಳ್ತಾರೆ, ಓಟ್ ಕೇಳಲಿಕ್ಕೆ ಬಂದಾಗ ರೈತರ ಹೆಸರು ಹೇಳ್ತಾರೆ. ಆದರೆ ಅಭಿವೃದ್ಧಿ ಮಾಡಲಿಕ್ಕೆ ಒಂದು ಟೌನ್ಶಿಪ್ ಹೆಸರಿನಲ್ಲಿ ರೈತರ ಭೂಮಿಯನ್ನು ಕಸಿದುಕೊಳ್ಳಿಕ್ಕೆ ಹೋಗ್ತಾರೆ. ನಾಚಿಕೆ ಆಗಬಾರ್ದಾ ನಿಮಗೆ ರೈತರ ಹೆಸರು ಹೇಳಲಿಕ್ಕೆ? ಮೇಡಮ್, ಈ ಒಂದು ಟೌನ್ಶಿಪ್ ಯೋಜನೆಯನ್ನು ಯಾವುದೇ ಕಾರಣಕ್ಕೂ ನಾವು ನಿಲ್ಲಿಸೋದಿಲ್ಲ, ನಾವು ಮಾಡೇ ಮಾಡ್ತೀನಿ ಅನ್ನುವಂಥ ಮಾತನ್ನು CM ಹೇಳ್ತಾ ಇದ್ದಾರೆ. ತಾವು ಪ್ರತಿಭಟನೆ ಮಾಡ್ತಿದ್ದೀರಿ, ಏನು ಹೇಳ್ತೀವಿ? ಸರ್, ಈಗ ರೈತರಿಗಿಂತ ಮತ್ತು ಈ ದೇಶ, ಈ ನಾಡಿನ ಜನರಿಗಿಂತ ಮುಖ್ಯಮಂತ್ರಿ ಏನು ದೊಡ್ಡವರಲ್ಲ. ಮುಖ್ಯಮಂತ್ರಿ ಮಾಡಿರ್ತಕ್ಕಂಥವ್ರು ಯಾರು? ಶಾಸಕರನ್ನ ಮಾಡಿರ್ತಕ್ಕಂಥವ್ರು ಯಾರು? ಈ ಶಾಸಕರನ್ನ ಮಾಡಿರ್ತಕ್ಕಂಥ ಈ ದೇಶದ ರೈತರು, ಈ ನಾಡಿನ ರೈತರು ಓಟ್ ಹಾಕಿ ಗೆಲ್ಸಿದ ಮೇಲೇ ಶಾಸಕರಾಗಿರ್ತಕ್ಕಂಥದ್ದು. ಶಾಸಕರಾದ್ಮೇಲೆ ಸಚಿವರಾಗಿದ್ದೀರಾ, ಸಚಿವರಾದ್ಮೇಲೆ ನೀವು ಮುಖ್ಯಮಂತ್ರಿ ಆಗಿದ್ದಾರೆ. ಈ ದೇಶದ ರೈತರನ್ನ ಎದುರಾಕೊಂಡಂಥ ಯಾವ ರಾಜ್ಯದ ಮುಖ್ಯಮಂತ್ರಿಗಳಾಗಲಿ, ಈ ದೇಶದ ಪ್ರಧಾನಮಂತ್ರಿಗಳಾಗಲಿ ಯಾರು ಸಹ ರೈತರ ಎದುರಾಕೊಂಡವರು ಉದ್ಧಾರ ಆಗಲಿಲ್ಲ. ಅವರು ಅಧಿಕಾರವನ್ನು ಕಿತ್ತೆಸ್ತಿರ್ತಕ್ಕಂಥ ಉದಾಹರಣೆಗಳು ಸಾಕಷ್ಟಿದೆ. ಏನು ಅಂತಿಮ ಸೂಚನೆಯನ್ನು ಹೊರಡಿಸಿದರೆ ಇದನ್ನು ವಾಪಸ್ ತಗೊಳ್ಬೇಕು. ಇಲ್ಲ ಅಂತಂದ್ರೆ ನಮ್ಮೂರೊಳಗಡೆಗೆ ಯಾವುದೇ ಕಾರಣಕ್ಕೂ ಯಾರನ್ನ ಶಾಸಕರನ್ನ ಮಂತ್ರಿಗಳನ್ನ ನಮ್ಮೂರು ಒಳಗಡೆ ಬಿಡ್ರಿ, ನಮ್ಮೂರು ಒಳಗಡೆಗೆ ಅವ್ರು ಯಾವುದೇ ಕಾರಣಕ್ಕೂ ಬರ್ಲಿಕ್ಕೆ ಬಿಡಲ್ಲ. ಇಲ್ಲಿನ ರೈತರು ಹೇಳ್ತಾ ಇರುವಂಥ ಮಾತು, ಪ್ರಮುಖವಾಗಿ ಅವರು ಉಲ್ಲೇಖ ಮಾಡ್ತಿರುವಂಥದ್ದು 80% ರೈತರು ಇಲ್ಲಿ ಒಪ್ಪಿಗೆಯನ್ನು ಸೂಚಿಸೇ ಇಲ್ಲ. ಸರ್ಕಾರ ಸುಳ್ಳನ್ನು ಹೇಳ್ತಾ ಇದೆ. ಆ ಕಾರಣಕ್ಕಾಗಿ ನಾವು ಇಷ್ಟೊಂದು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಯಾವುದೇ ಕಾರಣಕ್ಕೂ ನಮ್ಮ ಭೂಮಿಯನ್ನು ನಾವು ಬಿಟ್ಟುಕೊಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಶ್ರೀನಿವಾಸನ ಜೊತೆ ಕಾರ್ತಿಕ್, ನ್ಯೂಸ್ 18 ಕನ್ನಡ, ಬಿಡದಿ.